ಹಲೋ ಗೈಸ್, ನಾನು ನಿಮ್ಗೆ ತಿಳ್ಕೊಡಕ್ಕೆ ಬಂದಿದ್ದು ನೋಡಿ. ವಾಟ್ಸಪ್ನಲ್ಲಿ ಬಂದಿರೋ ಹೊಸ 4 ಅಪ್ಡೇಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಹೊಸ ಅಪ್ಡೇಟ್ ಕ್ರೇಜಿ ಫೀಚರ್ಸ್ ಬಂದಿದೆ ನೋಡಿ ವಾಟ್ಸಪ್ನಲ್ಲಿ. ಆ ಫೀಚರ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ವಾಟ್ಸಪ್ನಲ್ಲಿ ಬಂದಿರೋ ಹೊಸ 4 ಕ್ರೇಜಿ ಫೀಚರ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ಫಸ್ಟಿಗೆ ಬಂದುಬಿಟ್ಟು ನಿಮ್ಮ ವಾಟ್ಸಪ್ ಸೆಟ್ಟಿಂಗ್ಸ್ಗೆ ಓಪನ್ ಮಾಡ್ಕೊಂಡು ಇಲ್ಲಿ ಚಾಟ್ಸ್ ಅಂತಿದೆ ನೋಡಿ. ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ವಾಯ್ಸ್ ಮೆಸೇಜ್ ಟ್ರಾನ್ಸ್ಲೇಟರ್ ಇದೆ ಅಂತ ಇದೆ ನೋಡಿ. ಟ್ರಾನ್ಸ್ಪರೆನ್ಸ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನೇಬಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಹೊಸ ಇದೊಂದು ಫೀಚರ್ ಬಂದುಬಿಟ್ಟು ಮಾಡೋ ಮುಂಚೆಗೆ ನಿಮ್ಮದು ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಸೆಟಪ್ ನಾವು ಅಂತ ಬರುತ್ತೆ. ಸೆಟಪ್ ನಾವು ಮಾಡಿಕೊಂಡ್ರೆ 136 MB ಕೊಟ್ಬಿಟ್ಟು ಸೆಟಪ್ ಮಾಡಿಕೊಂಡ್ರೆ ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ, ನಿಮ್ಮದು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಯಿತು, ನಿಮ್ಮ ಗರ್ಲ್ ಫ್ರೆಂಡ್ಸ್ ಯಾರಾದರೂ ನಿಮಗೆ ಮೆಸೇಜ್ ಮಾಡಿ ಅಂದರೆ ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ ನೋಡಿ. ನೀವು ಹೊರಗಡೆ ಇದ್ದಾಗ, ನೀವು ಎಲ್ಲಾದರೂ ಬ್ಯುಸಿ ಪರ್ಸ್ನಲ್ ಇದ್ದಾಗ ನೋಡ್ತೀರ, ಆವಾಗ ಬಂದುಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಅದನ್ನು ಲಾಂಗ್ ಪ್ರೆಸ್ ಮಾಡ್ಕೊಂಡು ಅಲ್ಲೇ 3 ಡಾಟ್ ಲೈನ್ ಮುಟ್ಕೊಂಡು ಏನು ಮಾಡ್ಬೋದು, 3 ಡಾಟ್ ಲೈನ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಮಾಡಿಕೊಂಡ್ರೆ ನಿಮ್ದು ಏನಾಗುತ್ತೆ ನೋಡಿ, ಅವ್ರು ಏನು ವಾಯ್ಸ್ ಕಳಿಸಿರ್ತಾರೆ ನೋಡಿ, ಅದು ಬಂದುಬಿಟ್ಟು ನಿಮ್ಮದು ಇಂಗ್ಲೀಷ್ನಲ್ಲಿ ಶೋ ಆಗುತ್ತೆ. ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊತೀರ ಆ ಲ್ಯಾಂಗ್ವೇಜಲ್ಲಿ ಶೋ ಆಗುತ್ತೆ ನೋಡಿ. ನೀವು ಅದನ್ನು ಕೇಳೋ ಅವಶ್ಯಕತೆ ಇಲ್ಲ. ಅಂದರೆ ಒಂದೊಂದು ಕೇರಳ ಪ್ರದೇಶ ಅಂದರೆ ಹೆವಿ ಟ್ರಾಫಿಕ್ ಇದ್ದಲ್ಲಿ ಆಯಿತು, ಅಂದರೆ ಜಾತ್ರೆ ಇಂಥವು ಯಾವ ಇದು ಭಾಳ ಜನ ಇದ್ದಲ್ಲಿ ನೀವು ಹೋಗಿರ್ತಾರೆ ನೋಡಿ, ಅಲ್ಲೇ ಅಂಥವು ಕೇಳೋಕ್ಕಾಗಲ್ಲ. ಅದನ್ನ ಏನು ಮಾಡ್ಬೇಕಂದ್ರೆ ಇಂಥ ಟ್ರಾನ್ಸ್ಪರೆಂಟ್ ಇದು ಯೂಸ್ ಆಗುತ್ತೆ ನೋಡಿ. ಇದನ್ನ ಎನೇಬಲ್ ಮಾಡಿಕೊಂಡ್ರೆ ನೀವು ಅದ್ರ ಮೇಲೆ ಯೂಸ್ ಮಾಡ್ಕೊಂಡು ಅವ್ರು ಏನು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಅಂತಂದು ನೀವು ಇಲ್ಲೇ ಟ್ರಾನ್ಸ್ಪರೆಂಟ್ ಮಾಡಿಕೊಂಡು ಕೇಳ್ಕೊಬೋದು ನೋಡಿ. ಇದು ಮೊದಲನೇ ಫೀಚರ್ ಬಂದುಬಿಟ್ಟು ಇದರಲ್ಲಿ ಬಂದುಬಿಟ್ಟು ವಾಟ್ಸಪ್ನಲ್ಲಿ ಅಪ್ಡೇಟ್ ಆಗಿರೋ ಮೊದಲನೇ ಫೀಚರ್. ಇವಾಗ ಬಂದುಬಿಟ್ಟು 2ನೇ ಫೀಚರ್ ಬಗ್ಗೆ ಹೇಳ್ತೀನಿ ನೋಡಿ. ನೋಡಿ 2ನೇ ಫೀಚರ್ಸ್ ಬಂದುಬಿಟ್ಟು ಫಸ್ಟಿಗೆ ಬಂದುಬಿಟ್ಟು ಅಕೌಂಟ್ಸ್ ಅಂತಿದೆ ನೋಡಿ. 2ನೇ ಫೀಚರ್ಸಲ್ಲಿ ಬಂದುಬಿಟ್ರೆ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ ಸೆಕ್ಯೂರಿಟಿ ನೋಟಿಫಿಕೇಷನ್ ಅಂತಿದೆ ನೋಡಿ. ಇದನ್ನು ಕಂಪಲ್ಸರಿಯಾಗಿ ಎನೇಬಲ್ ಮಾಡಿಕೊಂಡ್ರೆ ಇದು ಏನು ಯೂಸ್ ಆಗುತ್ತೆ, ಅಕೌಂಟ್ ಯೂಸ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ನಿಮ್ಮ ಅಕೌಂಟಿಂದ OTP ಅಥವಾ ನೋಟಿಫಿಕೇಷನ್ಸ್ ಇದು ಮಾಡ್ತಿದ್ರೆ ನೋಡಿ, ಇದನ್ನು ಶೋ ಮಾಡುತ್ತೆ. ಅಂದರೆ ಅವಾಗ ಏನರ ನಿಮಗೆ ಅಲರ್ಟ್ ಮಾಡುತ್ತೆ ನೋಡಿ. ಇದನ್ನು ಕಂಪಲ್ಸರಿಯಾಗಿ ಎನೇಬಲ್ ಮಾಡ್ಕೊಳ್ಳಿ, ಅಂದರೆ ಇದು ಯೂಸ್ ಆಗುತ್ತೆ ನೋಡಿ. ಗೆಟ್ ನೋಟಿಫಿಕೇಷನ್ ಯುವರ್ ಸೆಕ್ಯೂರಿಟಿ ಕೋಡ್ ಚೇಂಜ್ ಯಾರಾದರೂ ನಿಮ್ಮದು ಕಾಂಟ್ಯಾಕ್ಟ್ನಲ್ಲಿರೋ ಸೆಕ್ಯೂರಿಟಿ ಕೋಡ್ ಇದ್ದರೆ ಅಂಥ ಹೊತ್ತಿನಲ್ಲಿ ಬಂದುಬಿಟ್ಟು ಇದು ಹೆಲ್ಪ್ ಆಗುತ್ತೆ ನೋಡಿ. ಅಂದರೆ ಮೊಬೈಲ್ ಯಾರಾದರೂ ಹ್ಯಾಕ್ ಮಾಡ್ತಾಯಿದ್ರೆ ಈ ಹೊತ್ತಿಗೆ ಬಂದುಬಿಟ್ಟು ಯೂಸ್ ಆಗುತ್ತೆ. ಆವಾಗ ಬಂದುಬಿಟ್ಟು ನೀವು ಅಲರ್ಟ್ ಆದ ನಂತರ ಅದನ್ನು ನಿಮ್ಮ ಅಕೌಂಟನ್ನು ಸೆಕ್ಯೂರ್ ಮಾಡ್ಕೋಬೋದು ನೋಡಿ. ಏನು ಪ್ರಾಬ್ಲಮ್ ಇದು ಆಗೋಲ್ಲ. ಇದನ್ನೇ ಕಂಪಲ್ಸರಿಯಾಗಿ ಎನೇಬಲ್ ಮಾಡ್ಕೊಳ್ಳಿ. ಸೆಕೆಂಡ್ ಫೀಚರ್ಸ್ ಬಂದುಬಿಟ್ಟು ಇದು ಹೆವಿ ಮಸ್ತಾಗಿರೋ ಕ್ರೇಜಿ ಫೀಚರ್ ಬಂದುಬಿಟ್ಟು ನೀವು ಬೇಗ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ವಾಟ್ಸಪ್ನಲ್ಲಿ ಬಂದಿರೋ ಹೊಸ ಫೀಚರ್ ಬಂದುಬಿಟ್ಟು ನೋಡಿ. 3ನೇ ಫೀಚರ್ ಬಂದುಬಿಟ್ಟು ನೀವು ಇಲ್ಲಿ ಪ್ರೈವೇಸಿ ಅಂತಿದೆ ನೋಡಿ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಎಲೋ ಕ್ಯಾಮ್ರಾ ಎಫೆಕ್ಟ್ಸ್ ಅಂತಿದೆ ನೋಡಿ. ಇದನ್ನು ವಿಡಿಯೋ ಕಾಲ್ ಮಾತಾಡೋ ಮುಂಚೆಗೆ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಯಾರ ಜೊತೆ ವಿಡಿಯೋ ಕಾಲ್ ಮಾಡೋ ಮುಂಚೆಗೆ ಇದಕ್ಕೆ ನಿಮಗೆ ಎಫೆಕ್ಟ್ಸು ಆ್ಯಂಡ್ ಇಮೋಜಿಸ್ ಅಂದರೆ ಫೇಸ್ಗೆ ಇವು ಸಿಗುತ್ತೆ ನೋಡಿ. ಅಂದರೆ ಸ್ನ್ಯಾಪ್ಚಾಟಲ್ಲಿ ಯೂಸ್ ಮಾಡ್ತಿರ್ತಾರೆ, ಅದೇ ಥರ ಇದನ್ನ ಯೂಸ್ ಮಾಡ್ಕೊಬೋದು ನೋಡಿ. ವಿಡಿಯೋ ಕಾಲ್ ಮಾತಾಡೋ ಮುಂಚೆಗೆ ಈ ಎಫೆಕ್ಟ್ಸನ್ನು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೋದು ನೋಡಿ. ಅಂದರೆ ಫೇಸ್ ಎಫೆಕ್ಟ್ಸ್ ಆಯಿತು, ಅಂದರೆ ಇಮೋಜಿಸ್ ಆಯಿತು, ಯಾವ್ದಾರ ಇದು ಮಾಡ್ಕೊಂಡು ಈ ವಿಡಿಯೋ ಕಾಲ್ನಲ್ಲಿ ಬಂದುಬಿಟ್ಟು 3ನೇ ಆಪ್ಷನಲ್ಲಿ ಆ್ಯಡ್ ಮಾಡಿದ್ದಾರೆ ನೋಡಿ. 3ನೇ ಕ್ರೇಜಿ ಫೀಚರ್ ಬಂದುಬಿಟ್ಟು ವಿಡಿಯೋ ಕಾಲ್ ಮಾತಾಡೋ ಮುಂಚೆಗೆ ಇದು ಯೂಸ್ ಆಗುತ್ತೆ ನೋಡಿ. ನಿಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ಇದರಲ್ಲಿ ಇದನ್ನ ಕ್ಯಾಮ್ರಾ ಎಲ್ಲಿದೆ ನೋಡಿ, ಎಲ್ಲವೂ ಕ್ಯಾಮ್ರಾ ಎಫೆಕ್ಟ್ಸ್ ಅಂತ ಮಾಡಿಕೊಂಡ್ರೆ ನಿಮ್ಮದು ಬ್ಯಾಕ್ಗ್ರೌಂಡ್ ಆಯಿತು, ನಿಮ್ಮದು ಎಫೆಕ್ಟ್ಸ್ ಆಯ್ತು, ಈ ವಿಡಿಯೋ ಕಾಲ್ ಮಾತಾಡೋ ಮುಂಚೆಗೆ ಯೂಸ್ ಆಗುತ್ತೆ ನೋಡಿ. ಇದು ಆಪ್ಷನ್ ಬಂದುಬಿಟ್ಟು ಕ್ರೇಜಿ ಇದೆ. ನೆಕ್ಸ್ಟ್ 4ನೇ ಸೆಟ್ಟಿಂಗ್ಸ್ ಬಂದುಬಿಟ್ರೆ ಇಲ್ಲಿ ನೋಡಿ ಲಿಸ್ಟ್ ಅಂತ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ನೋಡಿ. ಲಿಸ್ಟ್ ಅಂತ ಬಂದುಬಿಟ್ಟು ಒಂದು ಹೊಸ ಫೀಚರ್ ಅಪ್ಡೇಟ್ ಮಾಡಿದ್ದಾರೆ. ಈ ಫೀಚರ್ ಬಗ್ಗೆ ಹೇಗೆಂದರೆ, ಇದು 100 ಫೇವ್ರೇಟ್ಸು ಗ್ರೂಪ್ಸ್ ಅಂದರೆ ಇದು ಯಾರಾದರೂ ಸ್ಟೋರಿ ಇಂಥವು ನೋಡ್ತಿರ್ತಾರೆ ನೋಡಿ, ಅವು ನೋಡಿಲ್ಲ ಅಂತಂದರೆ 100 ಯಾವ್ಯಾಗಿರ್ತಾವೆ ಅಂತಂದು ತೋರಿಸುತ್ತೆ. ನೆಕ್ಸ್ಟ್ ಫೇವ್ರೇಟ್ಸ್ನಲ್ಲಿ ಯಾರ್ಯಾರು ಅವ್ರನ್ನೂ ತೋರಿಸುತ್ತೆ ನೋಡಿ. ಇದು ಆಪ್ಷನ್ ಮತ್ತು ಕ್ರೇಜಿ ಆಗಿದೆ. ಉಳಿದು 3 ಕ್ರೇಜಿ ಬಂದುಬಿಟ್ಟು ವಾಟ್ಸಪ್ ಫೀಚರ್ಸ್ ಬಂದುಬಿಟ್ಟು ಕ್ರೇಜಿ ಆಗಿದೆ ನೋಡಿ. ಇದು ಹೇಳ್ಬೇಕಂದ್ರೆ ಇದು ಕೆಲವು ಜನಕ್ಕೆ ಯೂಸ್ ಆಗದೇ ಇರ್ಬೋದು. ಉಳಿದು ಫೀಚರ್ ಬಂದುಬಿಟ್ಟು ಕ್ರೇಜಿ ಆಗಿದೆ. ನೀವು ಯಾರ್ಯಾರೆಲ್ಲ ಈ ಆಪ್ಷನ್ ಎಲ್ಲ ಬೇಗ ಎನೇಬಲ್ ಮಾಡ್ಕೊಳ್ಳಿ. 2ನೇ ಸೆಟ್ಟಿಂಗ್ಸನ್ನು ಕಂಪಲ್ಸರಿಯಾಗಿ ಎನೇಬಲ್ ಮಾಡ್ಕೊಂಡ್ರೆ ಮೊಬೈಲ್ ಅಕೌಂಟ್ ವಾಟ್ಸಪ್ ಅಕೌಂಟ್ ಬಂದುಬಿಟ್ಟು ಸೆಕ್ಯೂರ್ ಆಗಿರುತ್ತೆ. ಅದಕ್ಕೆ ಬೇಗನೆ ಹೋಗ್ಬಿಟ್ಟು 2ನೇ ಫೀಚರನ್ನು ಕಂಪಲ್ಸರಿಯಾಗಿ ಎಲ್ಲರೂ ಎನೇಬಲ್ ಮಾಡ್ಕೊಳ್ಳಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ.